ಬಾಸ್ ಸಿನಿಮಾಗೆ ಸೆನ್ಸಾರ್ ಸರ್ಟಿಫಿಕೇಟ್ ಕೊಡಬಾರ್ದು ಅಂತ ಹೇಳ್ಬಿಟ್ಟು ದರ್ಶನ್ ಅವರ ಲಾಯರ್ ಸೆನ್ಸಾರ್ ಮಂಡಳಿಗೆ ನೋಟಿಸ್ ಅನ್ನ ಕಳಿಸಿರುವಂತದ್ದು. ಸೊ ಇದೀಗ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ನಾಯಕ ನಟ ತನುಷ್ ಅವರಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ, ಅವ್ರು ಏನ್ ಹೇಳ್ತಾರೆ ಅಂತ. ತನುಷ್ ಅವರೇ, ಈಗ ನಿಮ್ಗೆ ಇದೆಷ್ಟು ಶಾಕಿಂಗ್ ಅಂತ? ಅಲ್ಲ ಮೇಡಮ್, ನನ್ಗೆ ಒಂದು ಕ್ವಶನ್, ಒಂದು ಸಿನಿಮಾ ನೋಡಿಲ್ಲ ಅವರು. ಸಿನಿಮಾ ನೋಡಿಲ್ಲ ಅಂದಮೇಲೆ ಅದು ಹೆಂಗೆ ಇವರು ನೋಟಿಸ್ ಕಳಿಸ್ತಾರೆ? ಸೆನ್ಸರ್ ಮಂಡಳಿ ಅವ್ರಿಗೆ ಆದಂತ ಜವಾಬ್ದಾರಿ ಇದೆ. ಅವ್ರ ಕೆಲಸ ನಿಭಾಯಿಸ್ತಾರೆ, ಅವ್ರ ಕೆಲಸ ಮಾಡ್ತಾರೆ. ಅವ್ರು ಆಲ್ರೆಡಿ ಎಲ್ಲ ನಮ್ಮ ಹತ್ರ ಸೈನು, ಅವರು ಲೆಡ್ಜರ್ ಅಲ್ಲಿ ಸೈನು ಹಾಕ್ಸ್ಕೊಂಡಿದ್ದಾರೆ. ಅಂದ್ರೆ ಈ ಯೂಬರ್ ಸರ್ಟಿಫಿಕೇಟ್ ಬರುತ್ತೆ ಅಂತ ಲೆಡ್ಜರ್ ಅಲ್ಲಿ ಸೈನು ಹಾಕ್ಸ್ಕೊಂಡಿರ್ಬೇಕಾದ್ರೆ ಇವರು ಅದು ಹೆಂಗೆ ಸೆನ್ಸರ್ ಮಂಡಳಿಗೆ ಹೋಗ್ಬಿಟ್ಟು ಇವ್ರು ಸರ್ಟಿಫಿಕೇಟ್ ಕೊಡಬೇಡಿ ಅಂತ ಹೇಳ್ಬಿಟ್ಟು ನೋಟಿಸ್ ಹೆಂಗ್ ಕಳಿಸ್ತಾರೆ ಅಲ್ವಾ? ನಾವು ಯಾವ ಸಿನಿಮಾ ಮಾಡಿದೀವಿ ಅಂತಾನೆ ಅವ್ರಿಗೆ ಗೊತ್ತಿಲ್ಲ, ಕ್ಲಾರಿಫಿಕೇಶನ್ ಇಲ್ಲ ಅವ್ರಿಗೆ. ಕ್ಲಾರಿಫಿಕೇಶನ್ ಇಲ್ಲ ಅಂದಮೇಲೆ ಹೆಂಗೆ ನೋಟಿಸ್ ಕೊಡ್ತೀರಾ ನೀವು? ನನಗೆ ಎಷ್ಟು ಲಾಸ್ ಆಗುತ್ತೆ? ನಮ್ಮ ಸಿನಿಮಾ ಚಿತ್ರತಂಡ ನಾವು ರಿಲೀಸ್ ಮಾಡಬೇಕು ಅಂತ ಕಾಯ್ಕೊಂಡು ಕೂತಿದ್ವಿ. ನೀವು ರಿಲೀಸ್ ಮಾಡೋಂಥ ಸಿನಿಮಾ, ರಿಲೀಸ್ ಆಗ್ಬೇಕಾಗಿರೋ ಸಿನಿಮಾನೇ ನೋಡ್ದಂಗೆ ಹೆಂಗೆ ನೀವು ನೋಟಿಸ್ ಇಶ್ಯೂ ಮಾಡಿದೀರ ಅನ್ನೋದು ನನ್ನ ಕ್ವಶನ್. ನಂಗೆ ತುಂಬಾ ಬೇಜಾರಾಯ್ತು, ಮತ್ತೆ ತುಂಬಾ ಶಾಕು ಆಯ್ತು. ನಾ ಇವತ್ತು ಸರ್ಟಿಫಿಕೇಟ್ ಬರಬೇಕು, ಇವತ್ತು ಹೋಗಿದ್ವಿ ಅಲ್ಲಿ. ಇಲ್ಲ ಸರ್, ನೋಟಿಸ್ ಬಂದಿದೆ, ನೀವು ವೆಯ್ಟ್ ಮಾಡಿ ಅಂತ ಹೇಳಿದ್ರು. ನಾವು ಸಿನಿಮಾ ಇನ್ನೇನು ಹತ್ರದಲ್ಲಿ ರಿಲೀಸ್ ಇದೆ. ಮತ್ತೆ ನಾನು ಹಿಂದಿ ಸಿನಿಮಾಗೆ ಮಾತುಕತೆ ಆಗಿತ್ತು, ಅಲ್ಲಿ ವಿತ್ ಸರ್ಟಿಫಿಕೇಟ್ ಬನ್ನಿ ಅಂತಾನೆ ಹೇಳಿದ್ರು ಹಿಂದಿಗೆ. ಇದು ನಮ್ಗೆಲ್ಲ ಒಂಥರ ಲಾಸ್ ಅಲ್ವಾ? ತುಂಬಾನೇ ಲಾಸು. ಸರ್, ಇನ್ನು ಈಗ ಇದ್ರ ಬಗ್ಗೆ ಎಲ್ಲ ನೋಡಿದಾಗ, ಅಂದ್ರೆ ಟೀಸರ್ ನೋಡಿದಾಗ ಪ್ರತಿಯೊಬ್ರು ಹೇಳ್ತಿರೋದು ಒಂದೇ, ಈ ಟೀಸರ್ ಸೇಮ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಹೋಲುತ್ತಾರನೇ ಇದೆ ಅಂತ ಹೇಳ್ಬಿಟ್ಟು. ಸೊ ನೀವ್ ಹೇಳ್ತಾ ಇದ್ದೀರಾ ಅದ್ ಹೆಂಗ್ ಅವ್ರು ಸಿನಿಮಾ ನೋಡ್ದೇನೆ ಡಿಸೈಡ್ ಮಾಡಿದ್ರು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಎಲ್ಲರ ಅಭಿಪ್ರಾಯ ಅದೇ ಇದ್ದಾಗ ಅವರಿಗೂ ಓಕೆ, ಇದು ಅದ್ರ ಬೇಸ್ ಮೇಲೆ ಮಾಡಿದರೆ ಒಂದು ನೋಟಿಸ್ ಕಳಿಸ್ಬಿಡೋಣ ಅಂತ ಅನ್ಸಿರ್ಬೋದಲ್ವಾ ಸರ್? ಇಲ್ಲ ಮೇಡಮ್, ಇವಾಗ ನಾನು ಫಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದು ಇದೆ. ಕೋ ಇನ್ಸಿಡೆಂಟ್ಲಿ ಕೆಲವೊಂದು ಘಟನೆಗಳು ಮ್ಯಾಚ್ ಆಗಿರ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ, ಮ್ಯಾಚ್ ಆಗಿರ್ಬೋದು. ಹಂಗಂತ ಕಂಪ್ಲೀಟ್ಲಿ ಅದೇ ಸಿನಿಮಾ, ಟೈಟಲ್ ಬಾಸ್ ಅಂತ ಇಟ್ಟ ತಕ್ಷಣ ಅದೇ ಸಿನಿಮಾ ಅಂತ ನೀವು ಕನ್ಕ್ಲೂಷನ್ ಬರಕ್ಕಾಗಲ್ಲ ಅಲ್ವಾ? ಇವಾಗ ನಾವು ಅದನ್ನ ಮಾಡೋದಕ್ಕೂ ಆಗಲ್ಲ. ಸಿನಿಮಾ ಸೆನ್ಸರ್ ಮಂಡಳಿ ಇದೆ, ಅವ್ರು ಬಿಟ್ಬಿಡ್ತಾರ ನಮ್ಮನ್ನ. ಆ ಸಿನಿಮಾ ಮಾಡೋದು ಹೆಂಗಪ್ಪ ಮಾಡ್ತೀನಿ ನೀನು, ಇದು ಕೋರ್ಟಲ್ ಇದೆ ಅಂತ ಹೇಳ್ಬಿಟ್ಟು ಇಟ್ಕೋತಾರೆ ನಮ್ಮನ್ನ. ಅವರೇ ಕೊಡಲ್ಲ, ರಿಜೆಕ್ಟ್ ಮಾಡ್ಬಿಡ್ತಾರೆ. ಅಂಥದ್ರಲ್ಲಿ ಇವರು ಆ ಸೆನ್ಸರ್ ಆಗಿರೋ ಸಿನಿಮಾನ ಇವರು ನೋಟಿಸ್ ಕಳಿಸ್ಬಿಟ್ಟು ಸೆನ್ಸರ್ ಸರ್ಟಿಫಿಕೇಟ್ ಕೊಡ್ಬಿಡಿ ಅಂತ ಹೇಳಿದ್ರೆ ರಾಂಗ್ ಅಲ್ವಾ ಅದು? ಸೊ ಇದಕ್ಕೆ ಇನ್ನೊಂದು ಆರೋಪ ಕೇಳಿ ಬರ್ತಿದೆ, ಇದೆಲ್ಲ ಪಬ್ಲಿಸಿಟಿ ಗಿಮಿಕ್, ಸಿನಿಮಾ ಟೀಮ್ದು ಸಿನಿಮಾನ ಪ್ರಚಾರ ಮಾಡ್ಕೊಳ್ಳೋದಕ್ಕೋಸ್ಕರ ಈ ತರ ಮಾಡ್ತಿದ್ದಾರೆ ಅಂತ. ಮೇಡಮ್, ಇವಾಗ ಹೇಳೋರು ಹೇಳ್ತಾರೆ ಮೇಡಮ್, ಏನ್ ಮಾಡಿದ್ರು ಹೇಳ್ತಾರೆ. ಇವಾಗ ದರ್ಶನ್ ಸರ್ ನನಗೆ ಪರಿಚಯ ಇಲ್ಲ, ವಿಜಯಲಕ್ಷ್ಮಿ ಮೇಡಮ್ ಅವ್ರು ನಂಗೆ ಪರಿಚಯ ಇಲ್ಲ, ಅವ್ರು ಯಾರು ನನಗೆ ಆ ಟೀಮ್ನವ್ರು ಅವ್ರ ಜೊತೆ ಒಡನಾಟನೇ ಇಲ್ಲ ಮೇಡಮ್. ನನಗೆ ಯಾವತ್ತೂ ಅವ್ರು ಮೀಟು ಮಾಡಿಲ್ಲ. ನಾನು ಡೈರೆಕ್ಟ್ ಆಗಿ ದರ್ಶನ್ ಸರ್ ನೋಡೇ ಇಲ್ಲ. ಯಾವುದೋ ಒಂದು ಸಣ್ಣದು ಶೂಟಿಂಗ್ ಮಾಡ್ತಾರೆ, ಅವ್ನು ಕಾಲೇಜ್ ಟೈಮಲ್ಲಿ ಆಚೆಯಿಂದ ಗೇಟಿಂದ ಆಚೆ ಎತ್ಕೊಂಡು ನೋಡಿದ್ದೆ ಅಷ್ಟೇ ದರ್ಶನ್ ಸರ್ನ ಹೊರತು ಇದುವರೆಗೂ ಯಾವುದೂ ಪರಿಚಯನೇ ಇಲ್ಲ. ಅಂದಾದ್ಮೇಲೆ ಹೆಂಗ್ ಮೇಡಮ್ ಗಿಮಿಕ್ ಆಗುತ್ತೆ? ಇವಾಗ ನಾನು ಅವ್ರ ಕಡೆ ಲಾಯರ್ಗೆ ಹೇಳ್ಬಿಟ್ಟು ನೋಟಿಸ್ ಕೊಡಿ ನಮ್ಗೆ, ನಾವು ಇದನ್ನ ಯೂಸ್ ಮಾಡ್ಕೊಂತೀವಿ ಅಂತ ಹೇಳಕ್ಕಾಗುತ್ತಾ? ಇದು ಸೀರಿಯಸ್ ಮ್ಯಾಟ್ರ್ ಮೇಡಮ್, ಇದು ತುಂಬಾ ಸೀರಿಯಸ್ ಮ್ಯಾಟ್ರ್. ನಾನೇನೆ ಹೇಳ್ಬಿಟ್ಟು ದಾರಿಯಲ್ಲಿ ಹೋಗೋ ಮಾರಿನ ಮೈ ಮೇಲೆ ಹೇಳ್ಕೊಂಡ್ರು ಅನ್ನೋ ತರ ನಾನ್ ಮಾಡಕ್ಕಾಗುತ್ತಾ? ಅದು ಮಾಡಿಲ್ಲ, ನಾವು ಮಾಡೋದು ಇಲ್ಲ. ಆ ತರ ಚೀಪ್ ಗಿಮಿಕ್ ನಮ್ಗೇನ್ ಬೇಕಾಗಿಲ್ಲ ಮೇಡಮ್. ಇವಾಗ ಸಿನಿಮಾ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಜನ 100% ಬಂದು ನೋಡ್ತಾರೆ, ಸಿನಿಮಾನ ಎಂಕರೇಜ್ ಮಾಡ್ತಾರೆ. ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನೋಡಲ್ಲ. ನಾವ್ ಏನೇ ಗಿಮಿಕ್ ಮಾಡ್ಬೋದು, ಏನೇ ಇಲ್ಲೇನೋ ಸ್ಟೆಂಟ್ ಕೊಡ್ಬೋದು, ನಾವು ಏನೇ ಸ್ಟೆಂಟ್ ಕೊಟ್ರು ಎಂಡ್ ಆಫ್ ದಿ ಡೇ ಸಿನಿಮಾ ಚೆನ್ನಾಗಿರ್ಬೇಕು ಅಷ್ಟೇ, ಎಂಟರ್ಟೈನಿಂಗ್ ಆಗಿರ್ಬೇಕು ಅಷ್ಟೇ.